ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ ಒಂದೇ ದಿನ ಮಾರ್ಕು ಬರ್ತಾ ಇದೆ. ಕನ್ನಡದ ಮತ್ತೊಂದು ಸಿನಿಮಾ 45 ಕೂಡ ಬರ್ತಿದೆ. ಮೊನ್ನೆಷ್ಟೇ ನಾನು ಅವ್ರ ಪ್ರೊಡ್ಯೂಸರು ಮತ್ತು ಅರ್ಜುನ್ ಜನ್ಯ ಸರ್ ಹತ್ರ ಎಲ್ಲ ಮಾತಾಡಿಸ್ತಿದ್ದೆ. ಅವ್ರು ಹೇಳ್ತಾ ಇದ್ರು ಎರಡೂ ನಮ್ಮ ಸಿನಿಮಾನೇ, ಅದು ಗೆಲ್ಲಬೇಕು ಇದು ಗೆಲ್ಲಬೇಕು, ಅದನ್ನು ನೋಡಿದ್ರು ಇದನ್ನು ನೋಡಿ, ಇದನ್ನು ನೋಡಿ ಅದನ್ನು ನೋಡಿ ಅಂತ ಅವ್ರು ಹೇಳ್ತಾ ಇದ್ರು. ಸರ್ ನೀವು 45 ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಮಲ್ಟಿ ಸ್ಟಾರರ್ ಸಿನಿಮಾ. ಈಗ ನಾವು ಈ ಸಿನಿಮಾ ಅನೌನ್ಸ್ ಮಾಡಿದ್ದು 47 ಅಂತ. ಮಾರ್ಕ್ನ ಮೊದಲನೇ ಹೆಸರೇನು ಗೊತ್ತಾ? 47. ಅದು 45. ಒಂದೇ ರೋನಲ್ಲಿ ಇದೀವಲ್ಲ. ಈಗ ಅರ್ಜುನ್ ಜನ್ಯ ಯಾರು? ಅಲ್ಲ, ನಮ್ಮವರೇ, ನಮ್ಮ ಸಹೋದರನೇ. ಅವರು ಒಂದು ದೊಡ್ಡ ಕನಸು ಕಟ್ಟಿದ್ದಾರೆ. UA ಯಾರ್ದಿತ್ತು ಸಿನಿಮಾ ಲಾಸ್ಟ್ ಟೈಮು? ನನಗೆ ಗೊತ್ತಿರುವಂತೆ ನಾನು ಮ್ಯಾಕ್ಸ್ದು ಕಂಪ್ಲೀಟ್ ಪ್ರಚಾರದ ಇದರಲ್ಲಿದ್ದೆ, ಸಿನಿಮಾದಲ್ಲಿದ್ದೆ, ನೋಡಿದ್ದೆ. ಎಲ್ಲ ಇಂಟರ್ವ್ಯೂಗಳಲ್ಲಿ ಕಿಚ್ಚ ಅವರು ಅಣ್ಣ UA ಬಗ್ಗೆ ಮಾತಾಡಿದ್ದಾರೆ. ಇದನ್ನು ಉಪೇಂದ್ರ ಅವರೇ ಉಪ್ಪಿಸಾರೇ ಶಾಕಾಗ್ಬಿಡ್ಬೇಕು, ಅಷ್ಟು ಮಾತಾಡಿದ್ದಾರೆ. ನಿಮಗೆ ಒಂದು ಶೋ ರೀಲ್ ತಂದಿದ್ರು ಅರ್ಜುನ್ ಜನ್ಯ ಸಾರಿಗೆ ಅಣ್ಣಂಗೆ ತೋರಿಸೋದಕ್ಕೆ. ಅದರಲ್ಲಿ ಕರೆಕ್ಷನ್ ಹೇಳ್ತಾ ಇದ್ರು, ಇದನ್ನು ಮಾಡು, ಇದನ್ನು ಹಿಂಗೆ ಮಾಡು, ಇದನ್ನು ಹಿಂಗೆ ಮಾಡಬೇಕು, ಚೆನ್ನಾಗಿರುತ್ತೆ, ಚೆನ್ನಾಗಿದೆ, ಶಿವಣ್ಣ ಇದ್ದಾರೆ, ಉಪ್ಪಿ ಇದ್ದಾರೆ, ರಾಜಶೆಟ್ಟಿ ಇದ್ದಾರೆ, ತುಂಬ ಒಳ್ಳೆ ಕತೆ, ತುಂಬ ಒಳ್ಳೆ ವಿಷಯ. ಅದು ಕೂಡ 45 ವಿಷಯ ತುಂಬ ಚೆನ್ನಾಗಿದೆ ಮಾಡಿರೋದು. ಅವರು ತುಂಬ ಕಷ್ಟಪಟ್ಟಿದ್ದಾರೆ ಅರ್ಜುನ್ ಜನ್ಯ ಇದನ್ನು ಮಾಡೋದಕ್ಕೆ. ಯಾಕಂದರೆ ಡಾನ್ಸ್ ಕೊರಿಯೋಗ್ರಾಫರ್ ಆಗಿದ್ದವರು ಡೈರೆಕ್ಷನಿಗೆ ಬರೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದವರು ಡೈರೆಕ್ಟರ್ ಆಗೋದು, ಆ್ಯಕ್ಟ್ರ್ಗಳು ಡೈರೆಕ್ಟರ್ ಆಗೋದು, ಈ ಥರ ಒಂದು ಚಿಟ್ಟೆ ಕಂಬಳಿ ಎಲ್ಲ ಆಗೋದಿದೆಯಲ್ಲ, ಅಲ್ಲ ಸಾರಿ, ಕಂಬಳಿ ಚಿಟ್ಟೆ ಆಗೋದು. ಈಗ ರಿವರ್ಸ್ ಆರ್ಡರ್ ನಡೀತಾ ಇದೆ ಚಿತ್ರರಂಗದಲ್ಲಿ. ಇದಕ್ಕೆಲ್ಲ ಸ್ವಲ್ಪ ಧೈರ್ಯ ಬೇಕು. ಹೋದ ವರ್ಷ ಏನಾಯಿತು? ಎರಡೂ UA ಆಯಿತು, ಮ್ಯಾಕ್ಸು ಆಯಿತು, ಎರಡೂ ಚೆನ್ನಾಗಿ ಹೋಯ್ತು, ಎರಡಕ್ಕೂ ಥಿಯೇಟ್ರ್ ಸಿಕ್ತು. ಅದೇ ಥರ ಆಗುತ್ತೆ ಇಲ್ಲಿ. ಅರ್ಜುನ್ ಜನ್ಯ ಅವರ ಸಿನಿಮಾಗೆ ಕಿಚ್ಚ ಅವರು ಅವರ ಟ್ರೇಲರ್ ರಿಲೀಸಲ್ಲಿ ಕೊನೆಯ ಭಾಗದವಾಗ ಇಲ್ಲಿ ನನ್ನ ಸಹೋದರ ಒಬ್ಬ, ಎಲ್ಲರೂ ಇದ್ದಾರೆ, ಅರ್ಜುನ್ ಜನ್ಯ ಒಬ್ಬ ಇಲ್ಲ, ಅವನಿಗೂ ಶುಭಾಶಯ ಅಂತ ಹೇಳ್ತಾರೆ. ಆ ಕಡೆಯಿಂದ ಅವರು ಫೋನ್ ಮಾಡ್ತಾರೆ, ಸರ್ ಸಿನಿಮಾ ಚೆನ್ನಾಗಾಗಬೇಕು, ನನಗೆ ಯಾವಾಗ ಸಿನಿಮಾ ತೋರಿಸ್ತೀರಾ ಸರ್ ಅಂತಾರೆ. ಇದು ಜನರಲ್ಲಿ ಇದೆ, ಅಷ್ಟು ಬಿಟ್ಟರೆ ಎಲ್ಲೋ ಕೆಲವರಲ್ಲಿ, ಅದು ಕೆಲವು ಡಿಜಿಟಲ್. ಅಂದರೆ ಮ್ಯಾಚ್ ಬಾಕ್ಸ್ ಒಳಗಡೆ ಒಂದು ಬೆಂಕಿ ಪಟ್ಟಣದ ಒಳಗಡೆ ಸುಮಾರು ಬೆಂಕಿ ಕಡ್ಡಿಗಳಿರ್ತವೆ, ಅವೆಲ್ಲ ಆರಾಮಾಗಿರ್ತವೆ, ನೂರಾರು ಬೆಂಕಿ ಕಡ್ಡಿಗಳಿರ್ತವೆ. ಕೆಲವನ್ನ ಮಾತ್ರ ಆಚೆ ತೆಗೆದು ಕೆಲವ್ರು ಹತ್ತಿಸ್ದಾಗ ಮಾತ್ರ ಹತ್ಕೊಂಡಿರ್ತವೆ. ಇದೇ ಮನುಷ್ಯನ ಸೂತ್ರ. ಸೊ ಚಿತ್ರರಂಗ ಅನ್ನೋದು ಬೆಂಕಿಪಟ್ಟಣದ ಒಳಗಡೆ ಇರೋ ಬೆಂಕಿ ಕಟ್ಟಿತಾರೆ. ಎಲ್ಲರೂ ಫೈರ್ ಬ್ರ್ಯಾಂಡ್ಗಳು ಎಲ್ಲರೂ ಚೆನ್ನಾಗಿದ್ದಾರೆ, ಆಚೆ ತೆಗೆದು ಕೆಲವ್ರು ಹತ್ತಿದಾಗ ಫೈರ್ ಆಗುತ್ತೆ. ಬಿಟ್ಟರೆ ಯಾವ ಥಿಯೇಟ್ರ್ ಸಮಸ್ಯೆನೂ ಇಲ್ಲ, ಯಾರಿಗೂ ಪೈಪೋಟಿ ಅಲ್ಲ. ಇದು ಒಂಥರ ಚಂದ ಅಲ್ವೇನ್ರಿ? ಈಗ ಡಿಸೆಂಬರ್ 25 ಅಂತ ಇವರು ಆ ಸಿನಿಮಾ ಸ್ಕ್ರಿಪ್ಟು ಓಕೆ ಮಾಡಿ ಶೂಟಿಂಗ್ ಸತ್ಯಜ್ಯೋತಿ ಜೊತೆ ಹೋಗ್ತೀನಿ. ಮೊದಲು ಪ್ರೊಡಕ್ಷನ್ ಡೌಟ್ ಇತ್ತು ಯಾರ ಜೊತೆ ಹೋಗಬೇಕು ಅಂತ, ಬೇರೆ ಬೇರೆ ಅಪ್ರೋಚ್ ಇತ್ತು. ಇದೇ ಡೈರೆಕ್ಟ್ರು, ಇದೇ ರೈಟ್ರು ಟೀಮು, ಇದೇ ಕಲಾವಿದರು, ಇವರು ಹೋಗ್ತೀನಿ ಅಂದ ತಕ್ಷಣ ಡಿಸೆಂಬರ್ 25 ಅಂತ ಹೇಳಿದರು. 45 ಅವ್ರಿಗೆ ಅವರು ಟೆಕ್ನಿಕಲ್ ಗ್ಲಿಚಸ್ ಇರುತ್ತೆ, ಅವ್ರಿಗೆ ಅವ್ರ ಡೇಟು ಮಾಡಿ 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 ಬಂದಿದ್ದಾರೆ. ಆ್ಯಕ್ಚುಲಿ ರಮೇಶ್ ರೆಡ್ಡಿ ಅವ್ರಿಗೆ ಸಿನಿಮಾ ಗೆಲ್ಲಬೇಕು. ನಿಜವಾಗ್ಲೂ ಕನ್ನಡ ಚಿತ್ರರಂಗದ ಒಳ್ಳೆ ನಿರ್ಮಾಪಕ ಅವರು. ಅರ್ಜುನ್ ಜನ್ಯ ಅವರು ಡೈರೆಕ್ಟರಾಗಿ ಬಂದಿದ್ದಾರೆ. ನೀವು ನನಗೆ ಹೇಳ್ತೀರ, ಅವರು ನಮಗಿಂತ ಮುಂಚೆ ಇದನ್ನು ಗೆದ್ದು ಬಂದವರು ಕೆಲವು ವಿಚಾರದಲ್ಲಿ. ಅರ್ಜುನ್ ಜನ್ಯ ಅವರು ಗೆಲ್ಲಬೇಕು. ಆಮೇಲೆ ಶಿವಣ್ಣ ಮತ್ತು ಉಪ್ಪಿಸಾರದ್ದು ಕಾಂಬೋ, ರಾಜಶೆಟ್ರು, ನಮಗೆ ಸ್ಕ್ರಿಪ್ಟ್ ಗೊತ್ತು, ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ. ಸೊ ಎಲ್ಲವೂ ಗೆಲ್ಲಿ. ಒಂದು ಟ್ರೇಡ್ ಮಾರ್ಕ್ ಆಗಲಿ, ಇನ್ನೊಂದು ಲ್ಯಾಂಡ್ ಮಾರ್ಕ್ ಆಗಲಿ, ನಾವು ಆಲ್ ಮಾರ್ಕ್ ಆಗಿರೋಣ. ಈಗ ಅವ್ರಿಗೂ ನಮಗೂ 14 ದಿನ ಡಿಫ್ರೆನ್ಸ್ ಇದೆ ಬಿಡಿ. ಈಗ ಮೊದಲು ಬರ್ತಾ ಇದೆ. ಈಗ ಡೆವಿಲ್ ಬಗ್ಗೆ ಹೇಳೋದಾದರೆ, ಮಿಲನ ಪ್ರಕಾಶ್ ಅವರಿಗೆ ತುಂಬ ಇಂಪಾರ್ಟೆಂಟ್ ಸಿನಿಮಾ. ನಾನು ಕೇಳ್ಪಟ್ಟೆ, ಅವರು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿ, ಎಲ್ಲರೂ ಕಷ್ಟಪಟ್ಟೆ ಮಾಡಿರ್ತಾರೆ ಸಿನಿಮಾ. ಆಮೇಲೆ ಈಗ ದರ್ಶನ್ ಅವ್ರ ಫ್ಯಾನ್ಸ್ಗೂ ಒಂದು ಸಿನಿಮಾ ಬೇಕು ಇವಾಗ. ಈಗ ನೋಡಿ, ದರ್ಶನ್ ಅವ್ರು ಜೈಲಲ್ಲಿರ್ಬೋದು, ಅವ್ರ ಸಿನಿಮಾ ಬಿಡುಗಡೆ ಆಗ್ತಾ ಇದೆಯಲ್ಲ. ನೇಚರು ಯಾರನ್ನ ಯಾವುದೋ ರೂಪದಲ್ಲಿ ಬಿಡುಗಡೆ ಮಾಡ್ತಾನೆ ಇರುತ್ತೆ, ಜನರ ಹತ್ರಕ್ಕೆ ತೊಗೊಂಡು ಹೋಗ್ತಾನೆ ಇರುತ್ತೆ. ಸೊ ಈಗ ಅವ್ರನ್ನ ಇಷ್ಟಪಡೋರು ತುಂಬ ಜನ ಇದ್ದಾರೆ.
ಅದು 14 ದಿನ ಗ್ಯಾಪು, ಒಟ್ಟಿಗೆ ಬಂದ್ವಿ, ಒಂದೇ ತಿಂಗಳು ಅನ್ನೋದು ಏನಲ್ಲ. ಅದು ಒಂದು ಸಿನಿಮಾ, ಅದು ಒಂದು ಕಲಾಕೃತಿ, ಅದರದ್ದು ಒಂದು ಬಿಸ್ನೆಸ್ಸು, ಕೋಟ್ಯಾಂತರ ರೂಪಾಯಿ ದುಡ್ಡು ಮತ್ತು ಅವ್ರ ಫ್ಯಾನ್ಸ್ಗಳು. ಸೊ ಆ ಸಿನಿಮಾನೂ ಗೆಲ್ಲಬೇಕು, ಎಲ್ಲರೂ ಗೆಲ್ಲಬೇಕು. ನನಗೇನು ಅನಿಸುತ್ತೆ ಅಂತಂದರೆ, ಈಗ ನಾವು ಮಾಡೆಲ್ಗಳನ್ನು ಸೆಟ್ ಮಾಡುವಾಗ ಸರಿಯಾಗಿ ಸೆಟ್ ಮಾಡ್ಕೋಬೇಕು. ತಪ್ಪು ಮಾಡೆಲ್ಗಳನ್ನು ಸೆಟ್ ಮಾಡಬಾರ್ದು. ಅವರ ವೈಯಕ್ತಿಕ ಜೀವನದಲ್ಲೇ ಆಗ್ತಾ ಇರೋದ್ರ ಬಗ್ಗೆ ನನಗೆ ವಿರೋಧಾಭಾಸ. ನಾನು ಆ ಡಿಬೇಟಿಗೆ ಬಂದರೆ ನಾನು ಬೇರೆ ಮಾತಾಡ್ತೀನಿ, ನಾನು ಎಲ್ಲೆಲ್ಗೂ ಹೋಗ್ಬಿಡ್ತೀನಿ ಅದಕ್ಕೆ. ಆದರೆ ಒಂದು ಸಿನಿಮಾ ಅಂತ ಬಂದಾಗ ಸುಲಲಿತವಾಗಿ ಆಗಬೇಕು, ಸಿನಿಮಾ ಚೆನ್ನಾಗಾಗಬೇಕು. ಅವರು ತುಂಬ ಕಷ್ಟಪಟ್ಟು ಬೆಳೆದು ದೊಡ್ಡ ಸ್ಥಾನಕ್ಕೆ ಹೋಗಿರೋ ಸ್ಟಾರ್ ಅವರು. ಯಾವುದೇ ಸಿನಿಮಾ ಬರಲಿ, ಕನ್ನಡ ಚಿತ್ರರಂಗ ಅಥವಾ ಭಾರತೀಯ ಚಿತ್ರರಂಗದ ಅಥವಾ ಯಾವುದೇ ದೇಶದ ಸಿನಿಮಾಗಳು ಬಂದರೂ ಕೂಡ ಅದರ ಹಿಂದೆ ಒಂದು ಕಲೆ ಇದೆ, ಒಂದು ಆರ್ಟ್ ಫಾರ್ಮ್ ಇದೆ, ಒಂದು ಕಥನ ಕ್ರಮ ಇದೆ, ಒಂದು ಶ್ರಮ ಇದೆ, ಒಂದು ಕನಸಿದೆ, ಒಂದು ಹೇಳೋದಕ್ಕೊಂದು ಅದು ಜನರಿಗೆ ತಲುಪಬೇಕು. ಯಾರು ಉಸೇನ್ ಬೋಲ್ಟು ತುಂಬ ಜೋರಾಗಿ ಓಡಿ ಫಸ್ಟು ಹೋಗ್ಬೋದು, ಆದರೆ ಅವನಿಗೆ ಬೆಲೆ ಬರೋದು ಯಾವಾಗ ಅಂದರೆ ಅವನ ಜೊತೆ ಪ್ರಜಾಪ್ರಭುತ್ವ, ಡೆಮಾಕ್ರೆಟಿಕಲ್ ಥಿಂಕಿಂಗ್ ಅನ್ನೋದು ಇದ್ದೇನೆ, ಅವನ ಜೊತೆ ಓಡಿದ್ರಲ್ಲ 100 ಜನ, ಅವರು ಓಡ್ತಾ ಇದ್ದಾರೆ ತಾನೆ. ಅವರೆಲ್ಲ ಓಡೋಕ್ಕಿದ್ದಕ್ಕೆ ತಾನೆ ಅವ್ನು ನಂಬರ್ 1, ಇವ್ನು ನಂಬರ್ 2, ಇವ್ನು ನಂಬರ್ 3 ಆಗಿದ್ದು. ಸೊ ಎಲ್ಲರೂ ಓಡಬೇಕು, ಎಲ್ಲರೂ ಗೆಲ್ಲಬೇಕು. ಕೊನೆಗೆ ಏನಮ್ಮ ಇರೋದು, 2.25 ಗಂಟೆ 2.25 ಗಂಟೆ ಥಿಯೇಟ್ರಲ್ಲಿ ಸಿಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ನನಗೇನಾಯಿತು ಅನ್ನೋದಷ್ಟೇ ಶಾಶ್ವತ. ಬಿಟ್ಟರೆ ಅದರ ಹಿಂದಿಂದ ಯಾವುದೂ ಶಾಶ್ವತ ಅಲ್ಲ. ನನಗೆ ಲಂಕೇಶ್ ಮಿಶ್ರು ಒಂದು ಮಾತು ಹೇಳ್ಕೊಟ್ಟಿದ್ರು, ನೀನು ಒಂದು ವರದಿ ಬರೆಯುವಾಗ, ಒಂದು ಲೇಖನ ಬರೆಯುವಾಗ ಜ್ವರ ಬಂದಿತ್ತಾ, ಹೊಟ್ಟೆ ನೋವಿತ್ತಾ, ಹಸ್ಕೊಂಡು ಬರೆದ್ಯಾ, ಉಪವಾಸ ಇದೆಯಾ ಅಥವಾ ಹೊಟ್ಟೆ ತುಂಬ ಯಾರೂ ನೋಡಲ್ಲ. ನಿನ್ನ ಬರವಣಿಗೆ ಹೇಗಿತ್ತು, ಅದನ್ನು ಏನು ಹೇಳ್ತು ಅನ್ನೋದನ್ನು ಅಷ್ಟೇ ಮಾತ್ರ ನೋಡೋದು. ನಿನಗೆ ಯಾರೋ ಒಬ್ಬ MLA ಒಂದು ವಾಚ್ ಗಿಫ್ಟ್ ಕೊಟ್ಟಿದ್ದ ಲಂಚ ಅಂತ, ಇಸ್ಕೋ, ಬಿಡಬೇಡ, ಆ ವಾಚ್ ಕಟ್ಕೊಂಡೆ ಅವನ ಬಗ್ಗೆ ಬರಿ ಅಂತ ಹೇಳಿದರು. ಇಷ್ಟೇ ಜೀವನ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ.